ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಈ ಬಾರಿ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಚರ್ಚೆ. ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಸ್ಪೀಕರ್ ಖಾದರ್ ಆಗಿರಬಹುದು, ಬಸವರಾಜ ಹೊರಟ್ಟಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರುವಂತಹ ಮಹತ್ವದ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಇತ್ತು. ಮಳೆಗಾಲದಲ್ಲಿ ಅಧಿವೇಶನ ವೇಳೆ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಅಲ್ಲಿ ಬಸವರಾಜ ಹೊರಟ್ಟಿಗೆ ಸಭಾಪತಿಯಾಗಿ ಕೊನೆಯ ಸೆಷನ್ ಇರುತ್ತೆ. ಹಂಗಾಗಿ ಹೊರಟ್ಟಿಗೆ ಕೊನೆ ಎಂಬುದಕ್ಕಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಆದರೆ ಈ ಅಧಿವೇಶನದಲ್ಲಿ ಪ್ರತಿಭಟನಾಕಾರರಿಗೆ ಅವಕಾಶ ಇರೋದಿಲ್ಲ ಅಲ್ಲಿ ಅನ್ನೋದು. ಹಾಗಾದರೆ ಯಾವಾಗಿಂದ ಶುರುವಾಗುತ್ತೆ? ಮೋಸ್ಟ್ಲಿ ಜುಲೈಯಿಂದ ಪ್ರಾರಂಭ ಆಗುವಂಥ ಸಾಧ್ಯತೆ ಇದೆ. ಮಳೆಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸುವಂಥ ಪ್ಲಾನ್. ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ನಡೆಯುತ್ತೆ. ಈಗ ಜೂನಿಂದ ಸ್ಟಾರ್ಟ್ ಆಗುತ್ತೆ ಮಳೆಗಾಲ. ಹಂಗಾಗಿ ಮಳೆಗಾಲದ ಅಧಿವೇಶನವನ್ನು ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ. ಅಲ್ಲಿ ಏನು ಚರ್ಚೆ ಆಗುತ್ತೆ, ಈ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಅನ್ನೋದು. ಸ್ಪೀಕರ್ ಯು ಟಿ ಖಾದರ್ ಆಗಿರ್ಬೋದು, ಬಸವರಾಜ ಹೊರಟ್ಟಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ಆಗುತ್ತೆ. ಮಹತ್ವದ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಮಳೆಗಾಲದಲ್ಲಿ ಅಧಿವೇಶನ ವೇಳೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗಲೂ ಕೂಡ ಬೆಳಗಾವಿಯಲ್ಲಿ ಚಳಿಗಾಲ ಸಂದರ್ಭದಲ್ಲಿ ಆಗಿರುವಂಥ ಅಧಿವೇಶನ ಇದೆಯಲ್ಲ, ಚಳಿಗಾಲದ ಅಧಿವೇಶನ, ಆವಾಗ ಪ್ರತಿಭಟನೆಗೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಈ ಬಾರಿ ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನೋದು. ಯಾಕೆ ಮಳೆಗಾಲದ ಅಧಿವೇಶನ ಅಂತ ಹೇಳಿದ್ರೆ, ಬಸವರಾಜ ಹೊರಟ್ಟಿಗೆ ಸಭಾಪತಿಯಾಗಿ ಕೊನೆಯ ಸೆಷನ್ ಆಗುತ್ತೆ ಅದು. ಹಂಗಾಗಿ ಮಳೆಗಾಲದ ಅಧಿವೇಶನವನ್ನು ಮಾಡಿ ಬಸವರಾಜ ಹೊರಟ್ಟಿ ಅವರಿಗೆ ಬೀಳ್ಕೊಡುಗೆ ಕೊಡಬೇಕು ಅನ್ನೋಂಥ ಲೆಕ್ಕಾಚಾರ ಇರಬಹುದು. ಹೊರಟ್ಟಿಗೆ ಕೊನೆ ಎಂಬುದಕ್ಕಾಗಿ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನವನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತ ಅನಿಸುತ್ತೆ. ಹಂಗಾಗಿ ಜುಲೈ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನ ನಡೆಯುತ್ತೆ. ಬೆಳಗಾವಿನ ಅಥವಾ ಬೆಂಗಳೂರು ಅನ್ನೋದು ಕನ್ಫರ್ಮ್ ಆಗಬೇಕು. ಬಹುಶಃ ಬೆಳಗಾವಿಯಲ್ಲೇ ಅಧಿವೇಶನ ನಡೆಯುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಮಳೆಗಾಲದ ಅಧಿವೇಶನ ಈ ಬಾರಿ ಬೆಳಗಾವಿಯಲ್ಲಿ ನಡೆಸಬೇಕು ಅನ್ನೋದು. ಎಷ್ಟು ದಿನಗಳ ಕಾಲ ಇರುತ್ತೆ ಈ ಅಧಿವೇಶನ? ಒಟ್ಟಲ್ಲಿ ಅಧಿವೇಶನ ನಡೆಸಬೇಕು ಅನ್ನೋಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಬಟ್ ಎಷ್ಟು ದಿನಗಳ ಕಾಲ ಅಧಿವೇಶನ ಇರುತ್ತೆ, ಯಾವ ದಿನಾಂಕದಿಂದ ಈ ಅಧಿವೇಶನ ಆರಂಭ ಆಗುತ್ತೆ ಅನ್ನೋದು ಚರ್ಚೆ. ಹಂಗಾಗಿ ಬೆಳಗಾವಿಯಲ್ಲಿ ಬಸವರಾಜ ಹೊರಟ್ಟಿಯವರ ಕೊನೆ ಎಂಬುದಕ್ಕಾಗಿ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನ ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಬಸವರಾಜ ಹೊರಟ್ಟಿಗೆ ಸಭಾಪತಿಯಾಗಿ ಅದು ಕೊನೆಯ ಸೆಷನ್ ಆಗುತ್ತೆ. ಹಂಗಾಗಿ ಜುಲೈ ತಿಂಗಳಲ್ಲಿ ಆರಂಭನೋ ಅಥವಾ ಎಂಡಲ್ಲಿ ಅಧಿವೇಶನವನ್ನು ಮಾಡಿ ಬಸವರಾಜ ಹೊರಟ್ಟಿ ಅವರಿಗೆ ಬೀಳ್ಕೊಡುಗೆ ಕೊಡುವಂಥ ಸಾಧ್ಯತೆ. ಹಂಗಾಗಿ ಮಳೆಗಾಲದ ಅಧಿವೇಶನ ಈ ಬಾರಿ ಬೆಳಗಾವಿಯಲ್ಲಿ ನಡೆಯಲ್ವಾ ಅನ್ನೋದಕ್ಕೆ ನಡೆಯುತ್ತೆ ಅನ್ನುವಂಥ ಚರ್ಚೆ ಆಗಿದೆ. ಬೆಳಗಾವಿಯಲ್ಲಿ ಈ ಬಾರಿ ಮಳೆಗಾಲದ ಅಧಿವೇಶನ ಮಾಡಬೇಕು ಅಂತೇಳಿ. ಸಹಜವಾಗಿ ಬೆಳಗಾವಿ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಎಷ್ಟು ದಿನಗಳ ಕಾಲ, 10 ದಿನ ಇರುತ್ತೋ ಅಥವಾ ಎಷ್ಟು ದಿನಗಳ ಕಾಲ ಈ ಒಂದು ಅಧಿವೇಶನವನ್ನು ಮಾಡಲಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾವ ದಿನಾಂಕದಿಂದ ಎಲ್ಲಿಯ ತನಕ ಇರುತ್ತೆ. ಆದರೆ ಈ ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಭಟನಾಕಾರರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನವನ್ನು ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಸ್ಪೀಕರ್ ಯು ಟಿ ಖಾದರ್ ಹಾಗೂ ಬಸವರಾಜ ಹೊರಟ್ಟಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರುವಂತಹ ಮಹತ್ವದ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮಳೆಗಾಲದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಳೆಗಾಲ ಇರುತ್ತೆ. ಅದು ಚೆನ್ನಾಗಿರೋದಿಲ್ಲ. ಯಾವಾಗ ಬೇಕಾದರೂ ಮಳೆ ಬರಬಹುದು ಆ ಭಾಗದಲ್ಲಿ. ಮಳೆಗಾಲ ಇರೋದ್ರಿಂದಾಗಿ ಪ್ರತಿಭಟನಾಕಾರರಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಬಟ್ ಯಾರ ಧ್ವನಿ ಏನಿದೆ ಅದು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಯಾಕೆ ಈ ಬಾರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿದ್ರೆ, ಬಸವರಾಜ ಹೊರಟ್ಟಿಗೆ ಸಭಾಪತಿಯಾಗಿ ಕೊನೆಯ ಸೆಷನ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಬೆಳಗಾವಿಯಲ್ಲಿ ಈ ಬಾರಿ ಮಳೆಗಾಲದ ಅಧಿವೇಶನ ಮಾಡೋದಕ್ಕೆ ಯಾವಾಗಿಂದ ಶುರುವಾಗುತ್ತೆ? ಏನು ಸ್ಪೆಷಲ್ ಇರಬಹುದು ಈ ಬಾರಿಯಲ್ಲಿ? ಯಾಕಂದರೆ ಈ ಬಾರಿ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದಾಗ ಹೇಗೆ ಅಧಿವೇಶನ ನಡೆಯುತ್ತೆ?
ಹೇಮಕುಮಾರ್, ಬೆಳಗಾವಿನಲ್ಲಿ ಜುಲೈ 2ನೇ ವಾರ ಬೆಳಗಾವಿನಲ್ಲಿ ಅಧಿವೇಶನ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಯುಟಿ ಖಾದರ್ ಮತ್ತು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಪ್ರತಿ ವರ್ಷ ಈ ಒಂದು ಚಳಿಗಾಲದ ಅಧಿವೇಶನ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಯಲ್ಲಿ ಬೆಳಗಾವಿ ಅಧಿವೇಶನ ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ವ್ಯಾಪಕವಾಗಿ ರೈತರ ಪ್ರತಿಭಟನೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸಂಘಟನೆ ಸೇರಿದಂತೆ ಮಹಿಳಾ ಸಂಘಟನೆಗಳ ಪ್ರತಿಭಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಸೇರಿದಂತೆ ನಾನಾ ಸಂಘಟನೆಗಳು ಬೆಳಗಾವಿ ಪ್ರತಿಭಟನೆ ಮಾಡ್ತಾ ಇತ್ತು. ಜೊತೆಗೆ ಸರ್ಕಾರವೂ ಸಹ ಅವರಿಗೆ ಪ್ರತಿಭಟನೆಗೆ ಸೂಕ್ತವಂತ ವ್ಯವಸ್ಥೆಯನ್ನ ಬಂದೋಬಸ್ತನ್ನ ಕಲ್ಪಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಹಾಗಾಗಿ ಈ ಒಂದು ಹಿನ್ನೆಲೆ ಪದೇ ಪ್ರತಿ ವರ್ಷನೂ ಸಹ ಬೆಳಗಾವಿ ಅಧಿವೇಶನ ಅಂತಂದ್ರೆ ರೈತರ ಪ್ರತಿಭಟನೆ, ನಾನಾ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮುಜುಗರ ಉಂಟಾಗುವಂತ ಪ್ರವೃತ್ತಿ ಜಾಸ್ತಿ ಇತ್ತು. ಹೀಗಾಗಿ ಈ ಬಾರಿ ಚಳಿಗಾಲದ ಅಧಿವೇಶನ ಬದಲಾಗಿ ಮಳೆಗಾಲದ ಅಧಿವೇಶನ ನಡೆಸಿದ್ದೆ. ಅದರಲ್ಲಿ ರೈತರು ತಮ್ಮ ಕೃಷಿ ಕಾರ್ಯದಲ್ಲಿ ಅವರಲ್ಲಿ ತಲ್ಲೀನರಾಗಿರ್ತಾರೆ ಮತ್ತು ಸಂಘಟನೆಗಳು ಬಂದರೂ ಸಹ ಬೆಳಗಾವಿನಲ್ಲಿ ಉಳಿಲಿಕ್ಕೆ ವಾಸ್ತವ್ಯ ಇರ್ಬೋದು ಮತ್ತು ಅವ್ರು ತಂಗ್ಲಿಕ್ಕೆ ಇರ್ಬೋದು ಮತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ಮಳೆಗಾಲ ಆಗಿರೋ ಕಾರಣಕ್ಕೂ ಸಹ ಸೂಕ್ತ ಅಂತ ವ್ಯವಸ್ಥೆನ ಕಲ್ಪಿಸಕ್ಕೆ ಮತ್ತೆ ಅವರು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಬಹುತೇಕ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಬಹುತೇಕ ಕಡಿಮೆ ಮತ್ತು ಸಚಿವರುಗಳು ಸಹ ಅಧಿವೇಶನದಲ್ಲಿ ಭಾಗವಹಿಸುವಂತ ಸಮಯ ಹೆಚ್ಚಾಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಬೇಕು, ಸಾರ್ವಜನಿಕರ ಅಥವಾ ಪ್ರತಿಭಟನಾ ನಿರತರ ಅಹವಾಲನ್ನು ಕೇಳಬೇಕು ಮತ್ತು ಅದಕ್ಕೆ ಸೂಕ್ತವಂತ ಪರಿಹಾರ ಕಡುವ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಬೇಕಾಗತ್ತೆ, ಅವ್ರ ಮನವೊಲಿಸುವ ಪ್ರಕ್ರಿಯೆ ಮಾಡಬೇಕಾಗತ್ತೆ. ಹೀಗಾಗಿ ಆ ಒಂದು ಸಮಯವನ್ನ ವ್ಯರ್ಥವಾಗುತ್ತೆ. ಹೀಗಾಗಿ ಸಾರ್ವಜನಿಕ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಅಥವಾ ವಿಧಾನ ಮಂಡಲದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ ಬಸವರಾಜ ಹೊರಟ್ಟಿ ಅವರು ಸಭಾಪತಿಯಾಗಿ ಬಹುತೇಕ 3-4 ವರ್ಷಗಳು ಮುಕ್ತಾಯ ಆಗ್ತಾ ಇದೆ. ಅವರ ಅವಧಿ ಮುಕ್ತಾಯ ಹಂತದಲ್ಲಿದೆ. ಯಾಕಂದ್ರೆ ಈ ಬಾರಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚು ಜನ ವಿಧಾನ ಪರಿಷತ್ ಸದಸ್ಯರು ನಿವೃತ್ತಿ ಆಗ್ತಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಸದಸ್ಯರ ಆ ಸ್ಥಾನಗಳಿಗೆ ಕಾಂಗ್ರೆಸ್ ಸದಸ್ಯರನ್ನ ಹೆಚ್ಚಿನ ಸ್ಥಾನ ಭರ್ತಿ ಮಾಡಿದ್ದೆ. ಅದರಲ್ಲಿ ಮುಂದಿನ ತಿಂಗಳಲ್ಲಿ ಕಾಂಗ್ರೆಸ್ನ ಬಹುಮತ ಹೆಚ್ಚಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಭಾಪತಿ ಸ್ಥಾನವನ್ನ ಕಾಂಗ್ರೆಸ್ನವ್ರು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಈ ಒಂದು ಕಾರಣಕ್ಕೂ ಸಹ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮನವೊಲಿಸಕ್ಕೆ ಅಥವಾ ಅವ್ರಿಗೋಸ್ಕರ ಈ ಒಂದು ಅಧಿವೇಶನವನ್ನ ಬೆಳಗಾವಿಯಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಕಳೆದ ಬಾರಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಶಾಸಕಾಂಗ ಸಭೆಯಲ್ಲಿ ಸಹ ಇದು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಸಹ ಇದು ಚರ್ಚೆಗೆ ಬಂದಿತ್ತು. ಪದೇ ಶಾಸಕರು ಅಥವಾ ಸಚಿವರುಗಳು ಸರಿಯಾಗಿ ಸಭೆಯಲ್ಲಿ ಬರೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಮೈಸೂರಿನ ಶಾಸಕನ ತನ್ವೀರ್ ಸೇಠ್ ಅವರಿಗೆ ಸಲಹೆನ ಕೊಟ್ಟಿದ್ರು. ನೀವು ಮಳೆಗಾಲದಲ್ಲಿ ಅಧಿವೇಶನ ನಡೆಸಿದ್ದೆ, ಅದರಲ್ಲಿ ಬಹುತೇಕ ಸಮಸ್ಯೆಗಳು ಇತ್ಯರ್ಥ ಆಗುತ್ತವೆ ಅಂತ ಅನ್ನೋದು. ಇನ್ನು ನಾಲ್ಕನೇದಾಗಿ ಜಂಟಿ ಅಧಿವೇಶನ ಅಥವಾ ಬಜೆಟ್ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ಪ್ರಸ್ತಾವನೆ ಸಹ ಇತ್ತು. ಅದಕ್ಕೆ ಸರ್ಕಾರ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಈಗ ಅನಿವಾರ್ಯವಾಗಿ ಈ ಒಂದು ಅಧಿವೇಶನ ಅಥವಾ ಮಳೆಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಮಾಡುವ ಮೂಲಕ ಆ ಒಂದು ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದು. ಆದ್ರೆ ಈ ಒಂದು ಸಭೆಯಲ್ಲಿ ವಿಪಕ್ಷ ನಾಯಕ ಅಂತ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ದಲ್ಲಿ ಸಮಸ್ಯೆಗಳಾಗುತ್ತೆ, ಹೆಚ್ಚಿನ ಮಳೆ ಇರ್ತದೆ. ಹಾಗಾಗಿ ಅಧಿಕಾರಿಗಳಿರ್ಬೋದು, ಕಡತಗಳಿರ್ಬೋದು ಅಥವಾ ಬೇರೆ ಎಲ್ಲಾ ಸಮಸ್ಯೆಗಳನ್ನು ಸಹ ಏಕಕಾಲದಲ್ಲಿ ಇಲ್ಲಿಂದ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಮಾಡೋದು ಕಷ್ಟವಾಗುತ್ತೆ. ಯಾಕೆ ಮಳೆಗಾಲ ಆಗಿರೋ ಕಾರಣಕ್ಕೋಸ್ಕರ ಕೇಳಿ ಬೆಳಗಾವಿ ಆ ಒಂದು ಘಟ್ಟ ಪ್ರದೇಶದ ಪಕ್ಕದಲ್ಲಿದೆ. ಅಂದ್ರೆ ಮಲೆನಾಡು ಪ್ರದೇಶ ಇರ್ಬೋದು ಅಥವಾ ಪಶ್ಚಿಮ ಘಟ್ಟಗಳ ಪಕ್ಕದಲ್ಲಿದೆ. ಹಂಗಾಗಿ ವ್ಯಾಪಕ ಮತ್ತು ತೀವ್ರ ಮಳೆ ಆಗುತ್ತೆ. ಹಾಗಾಗಿ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನೀವು ಎಚ್ಚರಿಕೆಯನ್ನು ವಹಿಸಿ ಅಂತ ಸಂದೇಶವನ್ನು ಕೊಟ್ಟರು. ಅದು ಸಹ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಈ ಬದಲಿ ಸ್ಪಷ್ಟವಾಗಿ ನಿರ್ಣಯ ಕೈಗೊಂಡಿದ್ದಾರೆ. ಈ ಬಾರಿ ಜುಲೈ 2ನೇ ವಾರ ಬೆಳಗಾವಿನಲ್ಲಿ ಅಧಿವೇಶನ ಮಾಡ್ತಾರೆ. ಬೆಳಗಾವಿಯಲ್ಲಿ ನಡೆಯುವಂತ ಚಳಿಗಾಲ ಅಧಿವೇಶನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.